ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್, ಬಿಸ್ನೆಸ್ ಪ್ಲಾನ್ ವಿತ್ ಅ ಬಿಸ್ನೆಸ್ ಮ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಕೆಲವರು ಸ್ವಂತ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಬದುಕನ್ನು ಕಟ್ಕೊಂಡಿರ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದ್ರ ಮೂಲಕ ಬದುಕನ್ನು ಸಾಗಿಸ್ತಿರ್ತಾರೆ. ಆದರೆ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಅಯ್ಯೋ ನಂದು ಅಂತ ಒಂದಿರಬೇಕಲ್ಲ, ನಂದು ಅಂತ ಒಂದು ಸಂಸ್ಥೆಯನ್ನು ಕಟ್ಟಬೇಕಲ್ಲ, ನಾನು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಪರ್ಸನ್ ಆಗಬೇಕಲ್ಲ, ಯಾವ ರೀತಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು, ಯಾವ ಥರದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ. ಜೊತೆಗೆ ಬಿಸ್ನೆಸ್ಗೆ ಆದಂತಹ ಒಂದಷ್ಟು ಸ್ಟ್ರಾಟಜೀಸ್ಗಳಿರುತ್ತೆ, ಒಂದಷ್ಟು ಟೆಕ್ನಿಕ್ಸ್ ಇರುತ್ತೆ. ಇದು ಯಾವುದು ಕೂಡ ಗೊತ್ತಿರಲ್ಲ, ಸಜೆಷನ್ಸ್ ಕೊಡೋರು ಕೆಲವರು ಇರಲ್ಲ. ಯಾಕಂದರೆ ನಾನೇ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ನನಗೆ ಯಾರು ಕೂಡ ಹೇಳೋರಿಲ್ಲ, ಸಜೆಷನ್ಸ್ ಕೊಡೋರಿಲ್ಲ, ಟಿಪ್ಸ್ ಕೊಡೋರಿಲ್ಲ. ಜೊತೆಗೆ ಈ ಥರದ ಒಂದು ಶಾರ್ಟ್ ಬಿಸ್ನೆಸ್ಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಬಂಡವಾಳ ಬೇಕಾಗುತ್ತೆ, ಲಾಂಗ್ ಬಿಸ್ನೆಸ್ಗೆ ಅದಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೆ, ಇವೆಲ್ಲದಕ್ಕೂ ಕೂಡ ಒಂದಷ್ಟು ಗೊಂದಲಗಳಿರುತ್ತೆ. ಎಸ್, ಈ ಎಲ್ಲ ಗೊಂದಲಗಳಿಗೂ ಉತ್ತರವನ್ನು ನಾವು ಇವತ್ತು ಈ ಒಂದು ಕಾರ್ಯಕ್ರಮದ ಮುಖೇನ ಕೊಡ್ತೀವಿ. ಎಸ್, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಆರ್ಥಿಕ ತಜ್ಞರಾದಂತಹ ಕ್ರಸ್ಟ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಎಸ್ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಬಹಳ ಖುಷಿ ಆಯಿತು. ಇದಕ್ಕೂ ಮುಂಚೆ ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಸರ್, ನಿಮ್ಮ ಒಂದು ಸ್ಮಾಲ್ ಇಂಟ್ರಡಕ್ಷನ್ ನನಗೆ ಗೊತ್ತಾಗಿದೆ, ಸೊ ಹಾಗಾಗಿ ನಮ್ಮ ಸಮಗ್ರ ನ್ಯೂಸ್ ವಾಹಿನಿಯ ಅವರ ಒಂದು ವೀಕ್ಷಕರಿಗೂ ಕೂಡ ನಿಮ್ಮ ಪರಿಚಯ. ನನ್ನ ಹೆಸರು ಕ್ರಾಸ್ತ, ಡಾಕ್ಟರ್ ಜೇಕಬ್ ಕ್ರಾಸ್ತ, ಮಾಜಿ ಅಧ್ಯಕ್ಷರು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಕಾಸಿಯಾ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್, ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್, ಇವಾಗ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಫ್ ಫಿಕ್ಕಿ ಮತ್ತು ಎಸೋಚಮ್. ಇದು ನನ್ನ ಪರಿಚಯ. ಇಂಡಸ್ಟ್ರಿ ಅಫ್ಕೋರ್ಸ್ ನಮ್ಮ ಹತ್ರ ಪೀಣ್ಯದಲ್ಲಿ ಒಂದು ಇಂಡಸ್ಟ್ರಿ ಇದೆ, ದಾಬಸ್ಪೇಟೆಯಲ್ಲಿದೆ, ಮೊಹಾಲಿ ಇದೆ, ಪೂನಾ ಇದೆ. ಸೊ ಬೇರೆ ಬೇರೆ ವರ್ಟಿಕಲ್ಸ್ನಲ್ಲಿ ನಾವು ತಯಾರು ಮಾಡಿದ್ವಿ. ಹಳ್ಳಿ ಸ್ಕೂಲ್ನಲ್ಲಿ ಕಲಿತು ಇವಾಗ ಇಂಥ ಒಂದು ಪದಾರ್ಥಗಳು ತಯಾರು ಮಾಡಬೇಕಾದ್ರೆ ಎಷ್ಟು ಸಾಧನೆಗಳನ್ನೆಲ್ಲ ಮಾಡಿದ್ದೀನಿ, ಯಾವ ರೀತಿ ನಡ್ಕೊಂಡು ಹೋಗಿದ್ದೀನಿ ಅಂದ್ಬಿಟ್ಟು ಒಂದೊಂದೇ ಹಂಚಂಚಾಗಿ ಹೇಳ್ತೀನಿ, ಕೇಳಿ. ನೀವು ಕೂಡ ಒಂದು ಇಂಡಸ್ಟ್ರಿ ಮಾಡಿ ಎಂಟರ್ಪ್ರಿನಿಯರ್ ಆಗಿದ್ಬಿಟ್ಟು ನಮ್ಮ ಆಸೆ. ಸರ್, ನನಗಂತೂ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಇದೆ. ಬಹಳ ಹಿಂದೆ ಮಾತಾಡಬೇಕಾದ್ರೆ ಒಂದಷ್ಟು ಜರ್ನಿ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ. ನಿಜಕ್ಕೂ ಕೂಡ ಈಗಲೂ ಇರುತ್ತಾ? ಹಿಂಗೂ ಸ್ಟಾರ್ಟ್ ಮಾಡ್ಬೋದಾ, ನಾವು ಹಿಂಗೂ ಇದನ್ನು ಅನ್ನೋ ಒಂದು ಪ್ರಶ್ನೆ ಕೂಡ ಅಂದ್ಕೊಳ್ತು. ಮೇ ಬಿ ಒಂದು ಒಳ್ಳೆ ಬಿಸ್ನೆಸ್ ಪರ್ಸನ್ನ ನಾನಿವತ್ತು ಭೇಟಿ ಮಾಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸರ್, ಮೊದಲನೇದಾಗಿ ನನ್ನ ಒಂದು ಪ್ರಶ್ನೆ, ಈಗ ಈ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಆಗಿದೆ, ನೀವು ನೋಡೋದು ಆಗಿರ್ಬೋದು, ಹೇಗಿದೆ ಸರ್ ಇದ್ರ ಬಗ್ಗೆ? ಆರ್ಥಿಕ ಪರಿಸ್ಥಿತಿ ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ, ಎಕ್ಸಾಂಪಲ್ ತಗೊಳ್ಳಿ, 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಆವಾಗ ನಮ್ಮ ಇಕಾನಮಿ ವ್ಯಾಲ್ಯೂ ಅಂದರೆ $1ಗೆ 1 ರೂಪಾಯಿ ಇತ್ತು. ಇಲ್ಲಿ ಆವಾಗ 1947. 1812ನಲ್ಲಿ $8ಗೆ $1, $8ಗೆ 1 ರೂಪಾಯಿ. ಅಂದರೆ ವಿ ಆರ್ ಸೋ ರಿಚ್. ಅಂದರೆ ಈ ಮೊಘಲ್ ರಾಜ್ ಮತ್ತು ಬ್ರಿಟಿಷ್ ರಾಜ್ ಬಂದ್ಬಿಟ್ಟು ನಮ್ಮ $45 ಟ್ರಿಲಿಯನ್ ಆಫ್ ಅಸೆಟ್ಟನ್ನು UK ತೊಗೊಂಡೋಗ್ಬಿಟ್ರು ಮತ್ತು ಮ್ಯೂಸಿಯಮಲ್ಲಿ ಇಟ್ಬಿಟ್ರು. ಆದ್ರೂ ಇಂಡಿಪೆಂಡೆನ್ಸ್ ಸಿಗುವಾಗ $1 ವಾಸ್ 1 ರೂಪಾಯಿ. ಅದಾದಮೇಲೆ ನೆಹರು ಬಂದಮೇಲೆ ನಾವು $1 ಟ್ರಿಲಿಯನ್ ಕ್ರಾಸ್ ಆಗಬೇಕಾದ್ರೆ ನಾವು 40 ವರ್ಷ ತೊಗೊಂಡ್ವಿ, 40 ವರ್ಷ. ಆಮೇಲೆ ಇನ್ನೊಂದು $1 ಟ್ರಿಲಿಯನ್ ಕ್ರಾಸ್ ಆಗಬೇಕಾದ್ರೆ 20 ವರ್ಷ ತೊಗೊಂಡ್ವಿ. ಅಂದರೆ 60 ವರ್ಷ ದಾಟಿದ ಮೇಲೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಅಚೀವ್ ಮಾಡಿರೋದು ಖಾಲಿ $2 ಟ್ರಿಲಿಯನ್ ಇಕಾನಮಿ. ಆದರೆ ಈಗ ಮೋದಿ ಸರ್ಕಾರ ಬಂದ ಮೇಲೆ 2014ನಿಂದ 2024ಗೆ ವಿ ಹ್ಯಾವ್ ಡಬಲ್ಡ್. ಇನ್ 10 years ವಿ ಹ್ಯಾವ್ ಡಬಲ್, $4 ಟ್ರಿಲಿಯನ್ ಇಕಾನಮಿ. ಇವಾಗ ನೆಕ್ಸ್ಟ್ 25-26ಗೆ $5 ಟ್ರಿಲಿಯನ್ ಇಕಾನಮಿ ಆಗ್ತಾಯಿದೆ. ಇವಾಗ ಏನು ನಮ್ಮ ಬಜೆಟ್ನಲ್ಲಿ ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಮೋದಿಯವರಾಗಲಿ ವಿಕಸಿತ ಭಾರತ್ ಅಂದರೆ ವಿಕಸಿತ ಭಾರತ್ ಅಂತ ಹೇಳಿಬಿಟ್ಟು ಏನು 2047ಗೆ ಅಂದರೆ 100th ಇಯರ್ ಆಫ್ ಇಂಡಿಪೆಂಡೆನ್ಸ್ಗೆ ಏನೆಲ್ಲ ಯೋಜನೆ ಮಾಡ್ತಾಯಿದ್ದಾರೋ ಆವಾಗ ಇದು ಗೋಯಿಂಗ್ ಟು ಬಿ $45 ಟ್ರಿಲಿಯನ್ ಇಕಾನಮಿ. ಅಂದರೆ ಇವಾಗ $4 ಟ್ರಿಲಿಯನ್ ಇಕಾನಮಿ. ಪರ್ ಕ್ಯಾಪಿಟ ಇನ್ಕಮ್ ಒಬ್ಬ ಜನದ್ದು $2,200. ಆದರೆ ವಿಕಸಿತ ಭಾರತಕ್ಕೆ ಹೋಗುವಾಗ ಇಟ್ ಈಸ್ ಗೋಯಿಂಗ್ ಟು ಬಿ $28,000 ಪರ್ ಕ್ಯಾಪಿಟ ಇನ್ಕಮ್.
ಅಂದರೆ ಇಕಾನಮಿ ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಾಯಿದ್ದಾರೆ. ಇವಾಗ ಇರುವ ಇಕಾನಮಿನಲ್ಲಿ ಇವಾಗ ಒಂದು ವೇಳೆ ನಮ್ಮ ಹತ್ರ ಏನು 145 ಕೋಟಿ ಜನಗಳು ಇದ್ದಾರಲ್ಲ ಇಡೀ ಭಾರತ ದೇಶದಲ್ಲಿ, ಅದರಲ್ಲಿ ಅಟ್ಲೀಸ್ಟ್ ಒಂದು 30-40% ಜನಗಳು ಎಜುಕೇಟ್ ಆಗಿ ಒಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಎಂಟರ್ಪ್ರಿನರ್ಶಿಪ್ ಮಾಡೋದಾದರೆ ಇಸ್ ಗೋಯಿಂಗ್ ಟು ಬಿ ಎ ಬೂಮ್ ಲೈಕ್ ಎನಿಥಿಂಗ್. ಓಕೆ. ನಿಮ್ಗೆ ಗೊತ್ತು, ಬ್ಯಾಂಗ್ಳೂರಿನಲ್ಲಿ ಹೈಯೆಸ್ಟ್ ಸ್ಟಾರ್ಟಪ್ಗಳು ಆಗ್ತಾಯಿದೆ. ಸಿಕ್ಕಾಪಟ್ಟೆ ಸರ್, ಚಿಕ್ಕದು ಇಷ್ಟಿಷ್ಟೇ ಜಾಗದಲ್ಲಿ ಸಣ್ಣ ಬಿಸ್ನೆಸ್ ಪಾನಿಪುರಿ ಅಂಗಡಿ and there are highest number of unicorns. Exactly. Highest number of unicorns in Bangalore. And out of Fortune 500 companies nalli 90% Fortune companies R&D centers are here in Bangalore. ಅಂದರೆ ಬ್ಯಾಂಗ್ಳೂರು ಈಸ್ ಮೇಡ್, ಅದಕ್ಕೋಸ್ಕರ ನೋಡಿ ಟ್ರಾಫಿಕ್ ಹೆಂಗೆ ಬೆಳೀತಾ ಇದೆ. ಯಾಕಂದರೆ ಯಾರು ಭಾರತ ದೇಶ ಕೋಣೆಯಿಂದ ಅಥವಾ ಹೊರವೂರಿನಿಂದ ಯಾರಾದ್ರು ಬಂದರೆ ಬ್ಯಾಂಗ್ಳೂರಿಗೆ ಬಂದರೆ ಅವ್ರು ವಾಪಸ್ ಹೋಗೋದೇ ಇಲ್ಲ, ಹೋಗಲ್ಲ ಸರ್. ಹೌದು, ಅಂದರೆ ಗ್ರೋಯಿಂಗ್ ಇಕಾನಮಿನಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ನಮ್ಮ ಕರ್ನಾಟಕದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ GST ಪೇಯರ್ ಕರ್ನಾಟಕ ಆಫ್ಟರ್ ಮಹಾರಾಷ್ಟ್ರ. ಸೆಕೆಂಡ್ ಹೈಯೆಸ್ಟ್ GST ಪೇಯರ್. ಈಗ ಕಳೆದ ತಿಂಗಳಿನಲ್ಲಿ 1.86 lakhs crores ಕಲೆಕ್ಷನ್ ಇತ್ತಲ್ಲ, ಅದರಲ್ಲಿ 75-80% of the collection comes from South India, Maharashtra included, and the Karnataka is second highest. ಇದು ನಮ್ಮ ಆರ್ಥಿಕ ಸ್ಥಿತಿ ಇನ್ ಕರ್ನಾಟಕ. ಸರ್, ಇನ್ನೊಂದು ಪ್ರಶ್ನೆ, ಈ ಆರ್ಥಿಕ ಪರಿಸ್ಥಿತಿ, ದೇಶದ ಪರಿಸ್ಥಿತಿಗೆ ಎಲ್ಲೋ ಒಂದು ಕಡೆ ಈ ಒಂದು ಸರ್ಕಾರ ಕೂಡ ಮ್ಯಾಟರ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ಗ್ಯಾರಂಟಿ ಇಲ್ಲ. ಇದು ಸುಮ್ಮನೆ ಬೂಟಾಟಿಕೆ, ಈ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಜನತಾದಳ ಸರ್ಕಾರ ಅಂತ ಹೇಳ್ತಾ ಇದೆಯಲ್ಲ, ಸುಮ್ಮನೆ ಬೂಟಾಟಿಕೆ. ಅವರಿಂದ ಏನೂ ಆಗಲ್ಲ. ಇದು ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅಂದರೆ ಜನತೆಗೆ, ಜನಗಳಿಗೆ. ನಮ್ಮ ಸ್ವಾಭಾವಿಕ ಜೀವನ ಏನು ಕರ್ನಾಟಕದಲ್ಲಿ ಇದೆಯೋ, ನಮ್ಮ ಮೆರೆಯುವ ಮತ್ತು ಕೂಡುವ ಆ ಸಂಗತಿಗಳಿವೆಯೋ ಕರ್ನಾಟಕದಲ್ಲಿ ಇರುವಂಗೆ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಬ್ಯಾಂಗ್ಳೂರಿಗೆ ಬರ್ತಿದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸರ್ಕಾರದ ಸಪೋರ್ಟ್ ಇಲ್ಲದೆ ಈಗ ಸರ್ಕಾರದ ಏನಾಗ್ತಾಯಿದೆ, ಅವ್ರು ಸೀಟಿಗೋಸ್ಕರ ಒದ್ದಾಡ್ತಾರೆ, ಏನಾದರೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ? ಸೊ ಅದು ನಮ್ಮ ಬಿಸ್ನೆಸ್ಗೆ ಏನೂ ಅನ್ವಯ ಆಗಲ್ಲ. ಈಗ ಕೆಲವರು ಹೇಳ್ತಾರೆ, ಅದೇ ಗೌರ್ಮೆಂಟಿಂದ ಕೆಲವೊಂದು ಪ್ಲಾನ್ಸ್ ಕೊಡ್ತೀವಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡೋಕ್ಕೆ, ಅಥವಾ ಏನೇನೋ ಪ್ಲಾನ್ಸ್ಗಳು ತರ್ತಾರೆ. ಅದಕ್ಕೆ ನಾನು ನಿಮಗೆ ಕೇಳಿದ್ದು ಈ ಪ್ರಶ್ನೆನ. ಏನೂ ಇಲ್ಲ, ಅದು ಓನ್ಲಿ ಇದ್ರೂ ಪೇಪರ್ನಲ್ಲಿ ಮಾತ್ರ ಇದುವಿನ ಇಂಪ್ಲಿಮೆಂಟೇಷನ್ಗೆ ಬರೋದೇ ಇಲ್ಲ. ನಿಜ ಸರ್, ಹೌದು, ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಇಲ್ಲಾಂದ್ರೆ ನಮ್ಮ ದೇಶ ಇನ್ನೂ ಡೆವಲಪಿಂಗ್ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಆಗ್ತಾ ಇತ್ತು. ಹೌದು, ವಿ ವುಡ್ ಹ್ಯಾವ್ ಕ್ರಾಸ್ಡ್ ಮಹಾರಾಷ್ಟ್ರ. ಎಕ್ಸಾಕ್ಟ್ಲಿ ಸರ್. ಮಹಾರಾಷ್ಟ್ರ ಈಸ್ ಎ ಕ್ಯಾಪಿಟಲ್ ಆಫ್ ಕಂಟ್ರಿ ಅಂತ ಹೇಳ್ತಾ ಇದ್ರಲ್ಲ, ದ ವೇ ನಾವು ಕರ್ನಾಟಕ ಈಸ್ ಮೂವಿಂಗ್. ಅದು ಕೂಡ ನೋಡಿ ಏನಾಗಿದೆ, ನಮ್ಮ ಬ್ಯಾಂಗ್ಳೂರು ಸುತ್ತಮುತ್ತ ಮಾತ್ರ ಇನ್ವೆಸ್ಟ್ಮೆಂಟ್ ನಡೀತಾ ಇದ್ವಿನ, ನೀವು ಬೀದರ್ ಹೋಗಿ, ರಾಯಚೂರು ಹೋಗಿ, ನಿಮ್ಮ ದಾವಣಗೆರೆನೇ ಹೋಗಿ, ಏನೂ ಇನ್ವೆಸ್ಟ್ಮೆಂಟ್ ಆಗ್ತಾಯಿಲ್ಲ. ಅದು ಯಾಕೆ ಆಗ್ತಾಯಿಲ್ಲ ಅಂದರೆ ರೋಡ್ಗಳಿಲ್ಲ. ಅದು ಕೂಡ ನಮಗೆ ದರಿದ್ರ ಏನು ಕರ್ನಾಟಕ ಅಂದರೆ, ನಮ್ಮ ಕರ್ನಾಟಕದಲ್ಲಿರೋ ರೋಡು ಹಿಂಗೇ ಡೆವಲಪ್ ಆಗಲೇ ಇಲ್ಲ. ಆದರೆ ನಾರ್ತ್ ಇಂಡಿಯಾ ಹೋಗಿ UP, ಬಿಹಾರ್, ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ್ ಆ್ಯಂಡ್ ನಾರ್ತ್ ಈಸ್ಟ್ ಕಂಟ್ರೀಸ್, ಅಸ್ಸಾಂ ಆ್ಯಂಡ್ ಮಣಿಪುರ ಎಲ್ಲ ದೊಡ್ಡ ರೋಡುಗಳು ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಇಲ್ಲಿ ಕರ್ನಾಟಕದಲ್ಲಿ ರೋಡ್ ಇದೆ, ಅದು ರೋಡ್ ಇದ್ರೂ ಅದಕ್ಕೆ ಪಾಟ್ ಹೋಲ್ಸ್ಗಳು. ಅದೇ ಸರ್, ಈಗೇನು ಗೊತ್ತಾ, ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ, ಈಗ ಈ ರಾಜಕಾರಣಿಗಳು ಎಲ್ಲಿ ಓಡಾಡ್ತಾ ಇರ್ತಾರಲ್ಲ, ಅಲ್ಲಿ ಮಾತ್ರ ಈ MG ರೋಡು ಅವೆಲ್ಲ ಚೆನ್ನಾಗಿದ್ದಾವೆ. ಈ ಕಡೆ ಲೋಕಲ್ ಏರಿಯಾಗಳಿಗೆ ಬನ್ನಿ ನೀವು, ಅಲ್ಲಿಂತ ವರ್ಸ್ಟ್ ರೋಡ್ಗಳು ಇನ್ನೊಂದಿರಲ್ಲ. MG ರೋಡ್ನಲ್ಲೂ ಪಾಟ್ ಹೋಲ್ ಇದೆ. ಈಗ ಅಲ್ಲೂ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್ ಈ ವಿಧಾನ. ಯಾಕೆ ಆ ಪಾಟ್ ಹೋಲ್ ಮುಚ್ಚಲಿಕ್ಕೆ ಇವ್ರದ್ದು ಕಾಸಿಲ್ಲ, ಡೆವಲಪ್ಮೆಂಟ್ ಕಾಸಿಲ್ಲ. ಎಲ್ಲ ಇದು ಗ್ಯಾರಂಟಿ ಕೊಟ್ಬಿಟ್ಟು 56,000 ಕೋಟಿ ಬಜೆಟ್ನಲ್ಲಿ ಇಟ್ಬಿಟ್ಟು ಖಜಾನೆ ಖಾಲಿ ಆಗಿಬಿಟ್ಟಿದೆ. ಸೊ ಸರ್ಕಾರದಿಂದ ನಮ್ಮ ವ್ಯವಹಾರಕ್ಕೆ ಏನೂ ಬರಲ್ಲ. ಸೂಪರ್ ಸರ್. ಓಕೆ, ಇನ್ನೊಂದು ಪ್ರಶ್ನೆ ಸರ್, ಈಗ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರೆ, ಆದರೆ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ. ಏನೆಲ್ಲ ಕಾರಣಗಳಿರ್ಬೋದು ಅಂತ ಹೇಳಿ. ಸಮಸ್ಯೆ ಎಲ್ಲಿಲ್ಲ ಎಲ್ಲ. ಸೊ ವ್ಯವಹಾರ ಮಾಡುವಾಗ ಸಮಸ್ಯೆಗಳು ಬರುತ್ತೆ ಎಂದು ಹೇಳೋದಿದೆಯಾ, ಅದು ತಪ್ಪು. ಸಮಸ್ಯೆ ನಿಮ್ಮ ಜೀವನದಲ್ಲೂ ಬರುತ್ತೆ, ನೀವು ಏನು ಮಾಡದೇ ಹೋದರೂ ಸಮಸ್ಯೆಗಳು ಬರುತ್ತೆ. ಸೊ ಸಮಸ್ಯೆದ ಪ್ರಶ್ನೆ ಅಲ್ಲ. ಇಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಒಂದು ಶ್ರದ್ಧೆ ಇರಬೇಕು,
ಒಂದು ಪ್ಯಾಷನ್ ಇರಬೇಕು. ಅದು ಕೂಡ ಸರ್ಕಾರ, ಅದು ಕೂಡ ಸ್ಪೆಷಲಿಸ್ಟ್ ಕೇಂದ್ರ ಸರ್ಕಾರ ಏನು ಮಾಡ್ತದೆ ಅಂದರೆ ಈ ಮುದ್ರಾ ಲೋನ್ ಅಂತ ಕೊಡುತ್ತೆ. ಮುದ್ರಾ ಲೋನು ಮುಂಚೆ 5,000 ಶುರು ಮಾಡಿದ್ದು 10,000 ಕೋಟಿ ತನಕ ಮಾಡಿಬಿಟ್ಟು ಇವಾಗ 50,000 ಕೋಟಿಯಿಂದ 75,000 ತನಕ ಮುದ್ರಾ ಲೋನ್ ಕೊಡ್ತಾಯಿದ್ದಾರೆ. ಅಂದರೆ ಮುದ್ರಾ ಲೋನ್ ಏನು, ಈ ಬ್ಯೂಟಿಷಿಯನ್ನು, ಕೈಬಂಡಿಗೆ, ತರಕಾರಿ ವ್ಯಾಪಾರ ಮಾಡೋರಿಗೆ, ಅದು ಸುಮಾರು ಕಳೆದ 10 ವರ್ಷದಿಂದ ಕಮ್ಮಿ ಅಂದ್ರೂ 5 lakhs crores ಹ್ಯಾಸ್ ಬಿನ್ ಗಿವನ್ ಮುದ್ರಾ ಲೋನ್. 5,000, 10,000, 25,000. ಸೊ ಮುದ್ರಾ ಲೋನು ಬ್ಯಾಂಕಿಗೆ ಹೋಗ್ಬಿಟ್ಟು ಈಸಿಯಾಗಿ ಸಿಕ್ಕಿಬಿಡುತ್ತೆ. ಅದು ಕೂಡ ಒಂದು ವೇಳೆ ನಿಮಗೆ ಮುದ್ರಾ ಲೋನು ಬ್ಯಾಂಕಿಗೆ ಹೋಗ್ಬಿಟ್ಟು ನಮಗೆ ಮುದ್ರಾ ಲೋನ್ ಬೇಕು, ನಾನು ಈ ಥರ ವ್ಯವಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುದ್ರಾ ಲೋನ್ ಕೊಡದೇ ಹೋದರೆ ಕಾಂಟ್ಯಾಕ್ಟ್ FKCCI. ಜಸ್ಟ್ ಒಂದು FKCCIಗೆ ಒಂದು ಕಂಪ್ಲೇಂಟ್ ಆಗಿ, ನೋಡಿ ನಾನು ಮುದ್ರಾ ಲೋನ್ ಕೇಳಿದೆ, ಈ ಇಂಥ ಮ್ಯಾನೇಜರ್ ನಮಗೆ ಮುದ್ರಾ ಲೋನ್ ಕೊಟ್ಟಿಲ್ಲ, ಸೊ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ಗ್ಯಾರಂಟಿ ಹೇಳ್ತೀವಿ ಮುದ್ರಾ ಲೋನ್ ಸಿಗುತ್ತೆ. ಈ ಥರ FKCCIಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಗ್ಯಾರಂಟಿ ಮುದ್ರಾ ಲೋನ್ ಸಿಗುತ್ತೆ. ಇಲ್ಲದೆ ಹೋದರೆ ಕಂಪ್ಲೇಂಟ್ ಮಾಡಿ ಅದಕ್ಕೆ 100% ಮುದ್ರಾ ಲೋನ್ ಸಿಗುತ್ತೆ. ಯಾವ ವ್ಯವಹಾರ ಬೇಕಾದ್ರೆ ಮಾಡಿ. ಸರ್, ಈಗ ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಬ್ಯಾಂಕ್ಸ್ ಈ ಮುದ್ರಾ ಲೋನ್ ತಗೊಳ್ಳೋದು? ಎಲ್ಲಿ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ನವರು ಕೂಡ ಕೊಡಬೇಕು ಮುದ್ರಾ ಲೋನ್. ಕೋಆಪರೇಟಿವ್ ಬ್ಯಾಂಕ್ ಕೂಡ ಕೊಡಬೇಕು, ಕಂಪಲ್ಸರಿ. ಈಗ ಅವರು ಏನು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್, ನಿಮ್ಮ ಪ್ರಾಜೆಕ್ಟ್ ಪ್ಲಾನ್ ಅಷ್ಟೇ. ಪ್ರಾಜೆಕ್ಟ್ ಪ್ಲಾನ್ ಏನು ಮಾಡ್ತೀರ ಬಿಸ್ನೆಸ್, ಕೈಬಂಡಿ ಕೊಡ್ತೀರಾ, ಸರಿ ಎಷ್ಟು ಬೇಕು ನಿಮಗೆ ತಿಂಗಳಿಗೆ ಅಥವಾ ದಿವಸಕ್ಕೆ ಎಷ್ಟು ಬೇಕು, ಜಸ್ಟ್ ಒಂದು ಪೇಪರ್ನಲ್ಲಿ ಬಿಸ್ನೆಸ್ ಪ್ಲ್ಯಾನ್ ಮಾಡಿಬಿಟ್ಟು ನೋಡಿ ಇಂಥ ಮಾಡ್ತಾಯಿದ್ದೀನಿ, ಇಷ್ಟೊತ್ತು ತರಕಾರಿ ತಗೋತೀನಿ, ತರಕಾರಿ ಇಷ್ಟು ಸೇಲ್ ಆಗುತ್ತೆ, ಸೇಲ್ ಆದಮೇಲೆ ಇಷ್ಟು ನಾನು ಯೋಜನೆ ಬ್ಯಾಂಕ್ನಲ್ಲಿ ಕಾಸು ಹಾಕ್ತೀನಿ ಅಂತ ಹೇಳಿದ್ರೆ ಅಷ್ಟೇ ಮುಗಿತಾಯಿತ್ತು. ಸೊ ಮುದ್ರಾ ಲೋನ್ ಸಿಕ್ಬಿಡುತ್ತೆ. ಸರಿ, ನೀವು ಇಂಡಸ್ಟ್ರಿ ಮಾಡ್ತೀರಾ, ಎಂಟರ್ಪ್ರಿನರ್ಶಿಪ್ ಮಾಡ್ತೀರಾ, ನಿಮಗೆ CGST ಸ್ಕೀಮ್ ಸಿಗುತ್ತೆ. ಅಂದರೆ ಕ್ರೆಡಿಟ್ ಗ್ಯಾರಂಟಿ ಟರ್ಮ್ ಲೋನ್ MSMEಗೆ ಅಂತ. ಅಂದರೆ ಅದು ಮುಂಚೆ ಶುರುವಾಗಿದ್ದು 50,000, 5 ಲಕ್ಷಕ್ಕೆ. ಇವಾಗ ಅದು ಇನ್ಕ್ರೀಸ್ ಆಗಿಬಿಟ್ಟು 2 ಕೋಟಿ ತನಕ ಹೋಗಿದೆ. 2 ಕೋಟಿಯಿಂದ ಇವಾಗ ಲಾಸ್ಟ್ ಬಜೆಟ್ನಲ್ಲಿ 100 ಕೋಟಿ ತನಕ. ನೀವು ಏನೂ ಕೊಲಾಟ್ರಲ್ ಗ್ಯಾರಂಟಿ ಕೊಡದೆ ಬ್ಯಾಂಕ್ನವರು CGST ಸ್ಕೀಮ್ನಲ್ಲಿ ಸಾಲ ಕೊಡಲೇಬೇಕು, ಕಂಪಲ್ಸರಿ. ಅಂದರೆ ಬ್ಯಾಂಕ್ನವರಿಗೆ ಅಷ್ಟು ಇನ್ಸ್ಟ್ರಕ್ಷನ್ ಹೋಗಿದೆ, ನಿಮ್ಮ ಹತ್ರ ಏನು ಯೋಜನೆ ಇರಲಿ, ನಿಮ್ಮ ಹತ್ರ ಏನು ಐಡಿಯಾ ಇರಲಿ, ನಿಮಗೇನಾದರೂ ಎಂಟ್ರಪ್ರಿನರ್ಶಿಪ್ ಮಾಡಬೇಕು ಅಂತ ಯೋಜನೆ ಇದ್ದರೆ ಸಾಕು, ಐಡಿಯಾ ಇದ್ದರೆ ಸಾಕು, ಅಷ್ಟೇ, ಬೇರೆ ಏನು ಅವಶ್ಯಕತೆ. ಅದಕ್ಕೆ ಈಗ ಕೆಲವರು ಕೇಳ್ತಾರೆ ಸಾಕ್ಷಿಗಳಿಗೆ ಸೈನ್ ಹಾಕಿ ಹಾಗೆ ಅಂತ ಕೇಳಿ, ಆ ಥರ ಏನಿಲ್ಲ. CGST ಸ್ಕೀಮ್ನಲ್ಲಿ ಏನೂ ಇಲ್ಲ, ಕೊಲಾಟ್ರಲ್ ಗ್ಯಾರಂಟಿ ಕೂಡ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಕೊಡ್ಬೋದು ಸರ್ ಅಮೌಂಟ್? ನಿಮ್ಮ ಪ್ರಾಜೆಕ್ಟ್ ಎಷ್ಟು? 100 ಕೋಟಿ ತನಕ, 100 ಕೋಟಿ ತನಕ ಕೊಡ್ಬೋದು. 100 ಕೋಟಿ? ಹೌದು, CGST ಕೊಲಾಟ್ರಲ್ ಇಲ್ಲದೆ. ಅಂದರೆ ಸರ್ಕಾರ ಇವಾಗ ಅಷ್ಟೊಂದು ಆದ್ಯತೆ ಕೊಟ್ಟಿದೆ. ನೀವು ಎಂಟ್ರಪ್ರಿನರ್ಶಿಪ್, ಅದಕ್ಕೋಸ್ಕರ ನಾನು ಟಾಕಿಂಗ್ ಅಬೌಟ್ $45 ಟ್ರಿಲಿಯನ್ ಇಕಾನಮಿ, ವಿಕಸಿತ ಭಾರತಕ್ಕೆ ಯಾಕೆ ಹೋಗಬೇಕು, ಇದಕ್ಕೋಸ್ಕರ ಈ ಎಲ್ಲ ಸುವಿಧಾ ಮಾಡಿದ್ರಿಂದ. ಸೊ ಈ ಸುವಿಧಾಗಳಿದೆ, ಜನಗಳು ಅದನ್ನು ಉಪಯೋಗಿಸಿ ಮುಂದ್ಗಡೆ ಹೋಗಿ ವ್ಯವಹಾರ ಮಾಡಿ ಎಂಟ್ರಪ್ರಿನರ್ಶಿಪ್ ಆಗಿ. ಎಸ್ ಸರ್, ಇನ್ನಷ್ಟು ಮಾತಾಡೋಣ. ಎಸ್ ವೀಕ್ಷಕರು, ಒಂದು ಚಿಕ್ಕ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಸರ್ ಕೂಡ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು. ನನಗೂ ಕೂಡ ಇನ್ನೊಂದಷ್ಟು ಪ್ರಶ್ನೆಗಳಿದೆ, ತಿಳ್ಕೊಳ್ತಾ ಹೋಗೋಣ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ. ಸರ್, ಈಗ ಸಣ್ಣ ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಯಾವೆಲ್ಲ ಥಿಂಗ್ಸ್ಗಳು ಬೇಕಾಗತ್ತೆ, ಯಾವೆಲ್ಲ ವಿಚಾರಗಳನ್ನ ಒಳಗೊಂಡಿರ್ಬೇಕು ಅಂತ ಹೇಳಿ? ಒಂದು ಸಣ್ಣ ಬಿಸ್ನೆಸ್ ತಯಾರು ಮಾಡಬೇಕಾದ್ರೆ ಫಸ್ಟ್ ಒಂದು ಬಿಸ್ನೆಸ್ ಪ್ಲಾನ್ ಇರಬೇಕು. ಯಾವ ಬಿಸ್ನೆಸ್ ಶುರು ಮಾಡಬೇಕು ಅನ್ನೊಂದು ಆಲೋಚನೆ ಇರಬೇಕು. ಆ ಬಿಸ್ನೆಸ್ ಮೇಲೆ ಆಲೋಚನೆ ಬಂದ ಮೇಲೆ ನಿಮಗೆ ಯು ಶುಡ್ ಬಿ ಪ್ಯಾಷನೇಟ್ ಆನ್ ದ್ಯಾಟ್. ಯಾಕಂದರೆ ಯಾರೋ ಒಬ್ಬರು ನೇಬರು ಅಥವಾ ನಿಮ್ಮ ರಿಲೇಟಿವ್ ಅಥವಾ ಫ್ರೆಂಡು ಏನೋ ಅವರು ಬಿಸ್ನೆಸ್ ಮಾಡಿದ್ದಾರೆ, ಅದು ಕೂಡ ನಾನು ಅದೇ ಬಿಸ್ನೆಸ್ ನಾವು ಮಾಡ್ತೀನಿ ಅಂದರೆ ಖಂಡಿತ ಮಾಡಲಿಕ್ಕೆ ಹೋಗ್ಬಿಡಿ, ಅದು ತಪ್ಪಾಗುತ್ತೆ. ಅದರದ್ದು ಪ್ಯಾಷನೇಟಾಗಿ ನಿಮಗೆ ಏನಾದರೂ ಇಲ್ಲದೆ ಹೋದರೆ, ಅವರು ಮಾಡಿದರೆ ನಾನು ಮಾಡ್ತೀನಿ ಅಂದರೆ ಖಂಡಿತ ಇಟ್ ವಿಲ್ ಬಿ ಎ ಫೇಲ್ಯೂರ್. ಡೋಂಟ್ ಎವರ್ ಡೂ ದ್ಯಾಟ್. ಯು ಗಾಟ್ ಟು ಬಿ ಪ್ಯಾಷನೇಟ್ ಆನ್ ದ ಪ್ರಾಡಕ್ಟ್, ವಾಟ್ ಯು ಆರ್ ಥಿಂಕಿಂಗ್, ಆ್ಯಂಡ್ ಆ ಪ್ರಾಡಕ್ಟ್ ಮೇಲೆ ನಿಮ್ಗೆ ಎಷ್ಟು ಆಸಕ್ತಿ ಇರಬೇಕಂದ್ರೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಬ್ಯಾಂಗ್ಳೂರಿನಲ್ಲಿ ಹೈಯೆಸ್ಟ್ ಸ್ಟಾರ್ಟಪ್ಗಳು ಏನಿವೆಯೋ, ಯಾಕೆ ಸ್ಟಾರ್ಟಪ್ಗಳಿಗೆ ಈ ಒಳ್ಳೆ ಫಂಡಿಂಗ್ ಹೇಗೆ ಬರುತ್ತೆ ಅಂದರೆ, ಆ ಫಂಡಿಂಗ್ ಕೊಡುವವನು ಏನು ಮಾಡ್ತಾನೆ, ಆ ಸ್ಟಾರ್ಟಪ್ ಮಾಡುವವನಿಗೆ ಕೆಫೆ ಕಾಫಿ ಡೇಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಸುಮಾರು 4 ರಿಂದ 5 ಗಂಟೆ ಡಿಸ್ಕಸ್ ಮಾಡ್ತಾನಂತೆ. ಅವನು ಫಂಡ್ ಮಾಡೋನು ಏನು ಹೇಳ್ತಾನಂದರೆ, ವಿ ಆರ್ ಸೀಯಿಂಗ್ ದ ಫೈರ್ ಇನ್ ದ ಬೆಲಿ
ಯಾವಾಗ ನಿಮಗೆ ಬೆಂಕಿ ನಿಮ್ಮ ಕಾಡಾಡ್ತಿದೆಯೋ ಹೊಟ್ಟೆ ಒಳಗಡೆ, ಆವಾಗ ಮಾತ್ರ ಯು ಆರ್ ಪ್ಯಾಷನೇಟ್ ಆನ್ ದ ಪ್ರಾಡಕ್ಟ್ ವಾಟ್ ಯು ಆರ್ ಥಿಂಕಿಂಗ್ ಆ್ಯಂಡ್ ದ ಐಡಿಯಾ. ಆ ಥರ ಇದ್ದರೆ ಮಾತ್ರ ಬಿಸ್ನೆಸ್ ಹೋಗಿ, ಇಲ್ಲದ್ರೆ ಖಂಡಿತ ಕೈ ಹಾಕ್ಬೇಡಿ ಆ್ಯಂಡ್ ಕೈ ಸುಟ್ಕೋಬೇಡಿ, ಆರಾಮಾಗಿ ಕೆಲಸ ಮಾಡಿಕೊಡ್ರಿ. ನೀವು ಯೋಜನೆ ಮಾಡಿಬಿಟ್ಟು ನಿಮ್ಮ ಏನಾದರೂ ಪ್ಲ್ಯಾನನ್ನು ಸಕ್ಸಸ್ ಮಾಡಬೇಕಾದ್ರೆ ಶ್ರದ್ಧೆ, ಶ್ರಮ, ಸಿನ್ಸಿಯಾರಿಟಿ, ಹಾರ್ಡ್ ವರ್ಕ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್, ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಟು ಸ್ಟಾರ್ಟ್ ಎನಿ ಪ್ರಾಜೆಕ್ಟ್. ಸೂಪರ್ ಸರ್. ಓಕೆ, ಅಂದರೆ ಈಗ ನಮ್ಮದು ಮೇನು ಕ್ವಾಲಿಟೀಸ್ ಇರಬೇಕು, ನಾವು ಒಂದು ಕ್ಲಾರಿಟಿ ಇರಬೇಕು ನಾವೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನೀವು ಹೇಳಿದ್ರು. ಕರೆಕ್ಟ್. ಓಕೆ ಸರ್, ಎಲ್ರಿಗೂ ಕೂಡ ಆಸೆ ಇರುತ್ತೆ, ನನಗೂ ಆಸೆ ಇದೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಆದರೆ ಒಂದು ವಿಚಾರ ನನಗೆ ಒಂದು ಗೊಂದಲ, ಈ ಕಡೆ ಹೋಟ್ಲು ಬಿಸ್ನೆಸ್ ಸ್ಟಾರ್ಟ್ ಮಾಡಲ, ಈ ಕಡೆ ಬಟ್ಟೆ ಅಂಗಡಿ ಹಾಕ್ಲಾ, ಏನು ಮಾಡಬೇಕು ಅನ್ನೋದು ಒಂದಷ್ಟು ಗೊಂದಲ. ಸೊ ಏನು ಸಜೆಷನ್ಸ್ ಕೊಡ್ತೀರಾ ಸರ್ ಈಗಿನ ಒಂದು ಆರ್ಥಿಕ ಪರಿಸ್ಥಿತಿಲಿ ಯಾವ ಒಂದು ಬಿಸ್ನೆಸ್ ಸ್ಟಾರ್ಟ್? ಟೇಕ್ ಫಾರ್ ಎಕ್ಸಾಂಪಲ್ ಹೋಟೆಲ್ ಅಂಗಡಿ. ಹೋಟೆಲ್ ಶುರು ಮಾಡಬೇಕಾದ್ರೆ ಹೋಟೆಲ್ನಲ್ಲಿ ನಿಮಗೆ ತಿಂಡಿ ತಿನಿಸು ತಯಾರು ಮಾಡಬೇಕಲ್ಲ, ಆರ್ ಯು ಗುಡ್ ಇನ್ ದ್ಯಾಟ್? ಎಕ್ಸಾಕ್ಟ್ಲಿ. ನೀವು ಮನೆ ಒಳಗಡೆ ತಿಂಡಿ ಮಾಡೋರು ನಿಮ್ಮ ಮನೆಯವರೇ ಎತ್ತು ಏನು ಮಾಡಿದ್ದೀಯ ನೀನು ಅಂತ ಕೇಳಿದ್ರೆ ನೀವು ಹೋಟೆಲ್ಗೆ ಹಿಂಗೆ ಹೋಗ್ತೀರಾ? ಓಕೆ, ಆಯನಿಂಗ್ ಮಾಡುವವನು ನಿಮ್ಮ ಮನೆಯಲ್ಲಿ ಆಯನಿಂಗ್ ಮಾಡುವಾಗ ಒಂದು ನೆರಿಗೆ ಇಲ್ಲದೆ ಆಯನಿಂಗ್ ಮಾಡ್ತೀರಾ? ದಟ್ ಮ್ಯಾಟರ್ಸ್. ಸೊ ದಟ್ ಮೀನ್ಸ್ ಯು ಆರ್ ಟು ಪ್ಯಾಷನೇಟ್ ಆನ್ ದ್ಯಾಟ್. ಎಕ್ಸಾಕ್ಟ್ಲಿ. Passionate on the product what you are doing it, product thinking what you are doing it. I'll give one more example. ಮನೆಯಲ್ಲಿ 10-15 ಜನ ಇರ್ತಾರೆ, ಆದರೆ ಯಾರೋ ಒಬ್ಬರು ಕಿಚನಿಗೆ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಬಂದರೆ ಆ ಕಾಫಿ ಎಷ್ಟು ಸೂಪರಾಗಿರುತ್ತಂದರೆ ಅವ್ರು ಮಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಗೆ ಬಾಕಿಯವ್ರು ಮಾಡಿದ್ರೆ ಯಾಕೆ ಕಾಫಿ ಚೆನ್ನಾಗಿರಲ್ಲ? ಎಕ್ಸಾಕ್ಟ್ಲಿ ಸರ್, ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಲ್ವಾ? ಎಕ್ಸಾಕ್ಟ್. ಹಾಗೆ ಅಂದರೆ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಯೋಜನೆ ಮಾಡಬೇಕಂದ್ರೆ ಅವ್ರು ದ ಶುಡ್ ಬಿ ಪರ್ಫೆಕ್ಟ್ ಇನ್ ದ ಪ್ರಾಜೆಕ್ಟ್. ಪರ್ಫೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಮಾಡ್ತಾರೆ ಅಂತ ನಾವು ಆವಾಗಲೇ ಹೇಳಿದೆ, ಎಲ್ಲರೂ ಮಾಡ್ತಾರೆ ಬಟ್ ನಾನು ಮಾಡ್ತೀನಿ ಅಂದರೆ ಅದು ಆಗಲ್ಲ. ಅದು ಅದೇ ಓಕೆ, ಫಾರ್ ಎಕ್ಸಾಂಪಲ್ ಬೇಕ್ರಿ, ದಿಸ್ ಇಸ್ ದ ಸಿಂಪ್ಲೆಸ್ಟ್ ಬಿಸ್ನೆಸ್ ವಾಟ್ ಯು ಕ್ಯಾನ್ ಡೂ. ಬೇಕ್ರಿನಲ್ಲಿ ನೀವು ಪದಾರ್ಥ ಮಾಡುವಾಗ ಅದಕ್ಕೆ ಕಾಂಬಿನೇಷನು ಅದು ಯಾವ ರೀತಿ ಆ ಓವನ್ನಲ್ಲಿ ಹಾಕ್ಬಿಟ್ಟು ಬೇಯಿಸೋದು ಎಲ್ಲ ಪರ್ಫೆಕ್ಟಾಗಿದ್ದರೆ ಮಾತ್ರ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಮಗೆ ರಾಜೇಶ್ನಗರಲ್ಲಿ ನಮ್ಮದು ವಾರಿಯರ್ ಬೇಕ್ರಿ ಅಂತ ಇದೆ, ಅವ್ರು ನೋಡಿ ಕಳೆದ 100-125 ವರ್ಷದಿಂದ ಸೇಮ್ ಪ್ರಾಡಕ್ಟ್ನ ಸೇಮ್ ಕ್ವಾಲಿಟಿ ಮೇಂಟೈನ್ ಕೊಂಡು ಬಂದಿದ್ದಾನೆ. ಅದರ ಹೋಟೆಲ್ನಲ್ಲಿ ದರ್ಶಿನಿಗಳು ಬರ್ತಾಯಿದೆ, ಹಳ್ಳಿಯಲ್ಲಿ ಹಳ್ಳಿ ಅಲ್ಲ, ಲೇನ್ನ ದರ್ಶಿನಿಗಳು. ಎಷ್ಟು ದಿವಸ ಇರುತ್ತೆ ದರ್ಶಿನಿಗಳು? ಇರುತ್ತೆ, ಒಂದು ವಾರ ಆಗಿರುತ್ತೆ ಅನ್ಸುತ್ತೆ. ಅಲ್ಲ, ಒಂದು ವರ್ಷ ತನಕ ನಡೆಯುತ್ತೆ. ದರ್ಶಿನಿ ಅಂತ ನಾವು ದರ್ಶಿನಿ. ಅದು ಯಾಕೆ ಮಕ್ಕಳು ಕೆಟ್ಟೋಗುತ್ತೆ? ಯಾಕಂದರೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ. ಅದೇ ದರ್ಶಿನಿ ಹೋಟೆಲ್ಗಳು ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿರಲಿಲ್ಲ. ಮುಂಚೆ ಇರುವ ಟೇಸ್ಟ್ ಆಮೇಲೆ ಇರಲ್ಲ. ಎಕ್ಸೆಪ್ಟ್ ಕೆಲವು ಈಗ MTRಗಳು ಅಥವಾ ಗಾಂಧಿ ಭವನದಲ್ಲಿ ದೋಸೆ, CTR ಅಂಥವ್ರು ಮೇಂಟೈನ್ ಮಾಡ್ತಾರೆ. ಯಾಕೆ? ಬಿಕಾಸ್ ದೇ ಹ್ಯಾವ್ ಮೇಂಟೈನ್ ದ ಕ್ವಾಲಿಟಿ. ಸೊ ಕ್ವಾಲಿಟಿ ಮೇಂಟೈನ್ ಮಾಡುವ ಶಕ್ತಿ ಇದ್ದರೆ ಮಾತ್ರ ಹೋಟೆಲ್ ಬಿಸ್ನೆಸ್ ಹೋಗಿ. ನೀವು ದೋಬಿ ಮಾಡೋ ಒಂದು ನೆರಿಗೆ ಇಲ್ಲದೆ ಅಂಥ ಒಂದು ದೋಬಿ ಆಯನಿಂಗ್ ಮಾಡೋ ಒಂದು ಶಕ್ತಿ ಇದ್ದರೆ ಮಾಡಿ, ಗುಡ್ ಬಿಸ್ನೆಸ್, ನೋ ಡೌಟ್. ಯಾಕಂದರೆ ಈಗ ಫ್ಲ್ಯಾಟ್ಗಳಲ್ಲಿ ಸುಮಾರು 4,000-5,000 ಫ್ಲ್ಯಾಟ್ಗಳಿರುತ್ತೆ. ಅವ್ರದ್ದೆಲ್ಲ ಬಟ್ಟೆಗಳು ಆಯನಿಂಗಿಗೆ ಕ್ಲೀನಿಂಗ್ ಬಂದ್ಬಿಡುತ್ತೆ. ಇಟ್ ಈಸ್ ಅ ಗುಡ್ ಬಿಸ್ನೆಸ್, ನೋ ಡೌಟ್. But are you passionate on that? If you are passionate, you can go ahead and you are very, very successful. ಓಕೆ, ಬಟ್ ಈಗ ಪ್ಯಾಷನೇಟ್ ಆಗಿದ್ರು ಕೂಡ ಬಡ್ಜೆಟ್ ಮ್ಯಾಟ್ರ್ ಆಗುತ್ತಲ್ವ ಸರ್? ಈಗ ನಾನು ಹೋಟೆಲ್ ಅಂದಾಗ ಅದಕ್ಕೆ ಆದಂತಹ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ವೆನ್ ಇಟ್ ಕಮ್ಸ್ ಟು ದ ಇದು ಯಾವುದೋ ಒಂದು ಬೋಟಿಕ್ ಆಗಿರ್ಬೋದು, ಅದಕ್ಕೆ ಆದಂತಹ ಇನ್ವೆಸ್ಟ್ಮೆಂಟ್, ಬ್ಯೂಟಿಷಿಯನ್ ಅದಕ್ಕೆ ಆದ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಆಗ ಅದಕ್ಕೆ ಏನು ಸಜೆಸ್ಟ್ ಮಾಡ್ತೀರಾ ಸರ್? ನೀವು ನಿಮ್ಮ ಪ್ರಾಜೆಕ್ಟಿಗೆ 100 ರೂಪಾಯಿ ಬೇಕಾದರೆ 75 ರೂಪಾಯಿ ಬ್ಯಾಂಕ್ನವರು ಕೊಡ್ತಾರೆ. ಮುದ್ರಾ ಲೋನು, CGST ಮಿಸ್ಕೋ ಅಂತ ಹೇಳಿದಲ್ಲ, 25 ರೂಪಾಯಿ ನಿಮ್ಮದು. ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಕೆಲವು ಸತಿ ನಾವು ಏನು ಇನ್ವೆಸ್ಟ್ ಮಾಡೋದೆಲ್ಲ ಸಾಲ ತೊಗೋತೀವಿ, ಅದು ತಪ್ಪು. ಆ ತಪ್ಪನ್ನು ಯಾವತ್ತೂ ಮಾಡಬೇಡಿ. 25% ನಿಮ್ಮದು ಇನ್ವೆಸ್ಟ್ಮೆಂಟ್ ಬರಲೇಬೇಕು.
75% ಬ್ಯಾಂಕಿನಿಂದ ಸಿಕ್ಕಿದೆ. ಸಿಗದೇ ಹೋದರೆ ಮುದ್ರಾ ಲೋನ್ ಆಗಲಿ, ಈ CGST ಸ್ಕೀಮ್ ಆಗಲಿ, ನಿಮಗೆ ಪ್ರಾಜೆಕ್ಟ್ ಚೆನ್ನಾಗಿದೆ, ನನ್ನದು ಸೈರೇ ಇದೆ, ನಾನು ಖಂಡಿತ ಮಾಡ್ತೀನಿ ಅಂದ್ಬಿಟ್ಟು ಆದರೆ ಯಾವ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಸಾಲ ಕೊಡದೆ ಹೋದರೆ ಕಾಂಟ್ಯಾಕ್ಟ್ FKCC ನಾವು ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಡ್ತೀವಿ? ಖಂಡಿತ. ಸೂಪರ್ ಸರ್, ಎಷ್ಟು ಧೈರ್ಯ ನಮಗೆ. ಸೂಪರ್ ಸರ್. ಓಕೆ ಸರ್, ಇನ್ನು ಈಗ ಬಿಸ್ನೆಸ್ ಮಾಡಬೇಕಾದ್ರೆ ಒಂದಷ್ಟು ಐಡಿಯಾಸ್ಗಳಿರಬೇಕಾಗತ್ತೆ, ಒಂದಷ್ಟು ಟಿಪ್ಸ್ಗಳು ಬೇಕಾಗತ್ತೆ. ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಏನೂ ಗೊತ್ತಿರಲ್ಲ ಅವ್ರಿಗೆ. ಏನೋ ಮಾಡೋಣ, ಎಲ್ಲರೂ ಲಾಭ ಮಾಡ್ಕೊತಾವ್ರೆ, ಹೋಟೆಲ್ ಅವರು ಮಾಡ್ತಿದ್ದಾರೆ, ಅವರು ಸಕ್ಸಸ್ ಆಗಿದ್ದಾರೆ, ನಾನು ಮಾಡ್ತೀನಿ, ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ಅವರ ಒಂದು ಐಡಿಯಾಸ್ ಆಗಿರ್ಬೋದು, ಅವರ ಒಂದು ಥಿಂಕಿಂಗ್ ಲೆವೆಲ್ ಆಗಿರ್ಬೋದು, ಅದು ಕೂಡ ಒಂದು ಬಿಸ್ನೆಸ್ ಫೇಲ್ಯೂರ್ಗೆ ಕಾರಣ ಆಗುತ್ತಾ ಅಂತ ಹೇಳಿ? 100%. ನಾನು ಆವಾಗಲೇ ಹೇಳಿದ್ದೆ, ಯಾರೋ ಒಬ್ಬರು ಒಂದು ಬಿಸ್ನೆಸ್ಸನ್ನು ಈ ಥರ ಮಾಡ್ತಾ ಇದ್ದಾರೆ, ಸೊ ನಾನು ಕೂಡ ಮಾಡ್ತೀನಿ, ಚೆನ್ನಾಗಿ ಲಾಭ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡಲಿಕ್ಕೆ ಖಂಡಿತ ಹೋಗ್ಬಿಡಿ. ಯಾರೋ ಒಬ್ಬರು ಮಾಡ್ತಾರೆ ಅಂತ ನೀವು ಬಿಸ್ನೆಸ್ ಮಾಡಲಿಕ್ಕೆ ಹೋದರೆ ಖಂಡಿತ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಬಿ ಎ ಫೇಲ್ಯೂರ್. ನಿಮ್ಮದೇ ಓನ್ ಚಿಂತನೆ, ನಿಮ್ಮದೇ ಓನ್ ಶಕ್ತಿ, ನಿಮ್ಮದೇ ಓನ್ ಪ್ಯಾಷನು, ಆ ಸ್ಥೈರ್ಯ, ಧೈರ್ಯ, ಘನತೆ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಬಿಸ್ನೆಸ್ ರನ್ ಮಾಡಬೇಕಾದ್ರೆ. ಶುರು ಮಾಡ್ಬೋದು, ಆದರೆ ಶುರು ಮಾಡೋದನ್ನು ಯಾವಾಗ ಕ್ಲೋಸ್ ಮಾಡಬೇಕಂತ ಮನಸ್ಸಿದ್ರೆ ಹಂಗೆ ಮಾಡಬೇಕಾಗತ್ತೆ. ಸೊ ಶುರು ಮಾಡೋದನ್ನು ನಡೀಬೇಕು, ಮುಂದುವರಿಸ್ಬೇಕು ಅಂತ ಹೇಳ್ಬಿಟ್ಟು ಸಸ್ಟೈನೇಬಿಲಿಟಿ ಆ್ಯಂಡ್ ಗ್ರೋತ್ ಏನು ಬಿಸ್ನೆಸ್ನಲ್ಲಿ ಬೇಕಂತ ನಾವು ಹೇಳ್ತೀವಲ್ಲ, ಅದು ಬೇಕಾದರೆ ತಂದು ಓನ್ ಶಕ್ತಿ ಬೇಕು, ಸ್ಥೈರ್ಯ ಬೇಕು, ಅದು ಇಂಪಾರ್ಟೆಂಟ್. ಅದು ಇಲ್ಲದೆ ಹೋದರೆ ಖಂಡಿತ ಕೈ ಹಾಕ್ಬಿಡಿ, ಕೆಲಸ ಮಾಡ್ಕೊಳ್ಳಿ, ಆರಾಮಾಗಿರಿ. ಓಕೆ, ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಯಾವೆಲ್ಲ ಕ್ವಾಲಿಟೀಸ್ ಮ್ಯಾಟ್ರ್ ಆಗುತ್ತೆ ಸರ್? ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಆಗೋದಕ್ಕೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು? ಫಸ್ಟು ಆಲೋಚನೆ, ಐಡಿಯಾ. ಸೆಕೆಂಡ್ ಫೈನಾನ್ಸ್, ಜಾಗ ಆ್ಯಂಡ್ ವರ್ಕರ್ಸ್. ಈ ಎಷ್ಟು ಎಲ್ಲ ಒಟ್ಟಿಗೆ ಸೇರಿಸಿ ನಡ್ಕೊಂಡು ಹೋದರೆ ಮಾತ್ರ ಬಿಸ್ನೆಸ್ ಆಗುತ್ತೆ ವಿನಃ ಇಲ್ಲದೆ ಹೋದರೆ ಬಿಸ್ನೆಸ್ ಮಾಡಲಿಕ್ಕೆ ಕಷ್ಟ ಇದೆ. ಜಾಗ ಬೇಕಾದರೆ ಮನೆಯಲ್ಲೇ ಮಾಡ್ಕೋಬೋದು, ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್, ಡಿಪೆಂಡಿಂಗ್ ಆನ್ ದ ಐಡಿಯಾ. ಕೆಲವು ಸತಿ ನೋಡಿ ಈ ಉಪ್ಪಿನಕಾಯಿ ಮಾಡೋರು, ಚಕ್ಲಿ ಹಪ್ಪಳ ಮಾಡೋರು, ಸಂಡಿಗೆ ಇಂಡಿಯಲ್ಲಿ ಮಾಡೋರು, ಇದೆಲ್ಲ ಮನೆಯಲ್ಲೇ ಮಾಡ್ಬೋದು. ಇಸ್ ಆಲ್ ಹೋಮ್ ಮೇಡ್ ಥಿಂಗ್ಸ್. ಅದೊಂದು ಭಾಳ ಒಂದು ಫಾಸೆ ಪ್ರಕಾರ ನೀವೊಂದು ಆ ಫುಡ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿಬಿಟ್ಟು ಒಳ್ಳೆಯ ಪ್ಯಾಕಿಂಗ್ ಮಾಡಿದ್ರೆ ಗಲ್ಫ್ನಲ್ಲಿದ್ದರೆ ಗ್ರೇಟ್ ಡಿಮಾಂಡ್. ಎಲ್ಲಿ ಇಂಡಿಯನ್ಸ್ ಇದ್ದಾರೋ ಅಲ್ಲಿಗೆ ಭಾಳ ಗ್ರೇಟ್ ಇದೆ, ಡಿಮಾಂಡ್ ಇದೆ. ಅದನ್ನು ನೀವು ಒಳ್ಳೆ ವೆಬ್ಸೈಟ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿದ್ದನ್ನು ನಿಮ್ಮ ವೆಬ್ಸೈಟ್ನಲ್ಲಿ ಹಾಕಿಸ್ಬಿಟ್ಟು ಗೂಗಲ್ನಲ್ಲಿ ಇಂಡಿಕೇಟರ್ಸ್ ಹಾಕಿಸ್ಬಿಟ್ಟು ನೀವು ರಿಸರ್ವೇಷನ್ ಮಾಡಿಬಿಟ್ರೆ ಯಾರಾದರೂ ಅಮೇರಿಕದಲ್ಲೂ ನನಗೆ ಸಂಡಿಗೆ ಬೇಕು ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮ್ಮದು ಫಸ್ಟ್ ಬರಬೇಕು. ಅಂದರೆ ಈಗ ಗೂಗಲಲ್ಲಿ ನಾವು ಅದನ್ನೆಲ್ಲ ಹಾಕಬೇಕು. ಹೌದು, ವೆಬ್ಸೈಟ್ ಮಾಡಿಬಿಟ್ಟು ಗೂಗಲ್ನಲ್ಲಿ ಅಂದರೆ ಸಂಡಿಗೆ ಸರ್ಚ್ ಮಾಡುವಾಗ ಅದು ಫಸ್ಟ್ ಬರಬೇಕು. ಈಗ ಗೂಗಲ್ನಲ್ಲಿ ನಿಮಗೆ ಲೆಫ್ಟ್ ಸೈಡ್ ಇರೋಲ್ಲ ಫ್ರೀ ವೆಬ್ಸೈಟ್ಗಳು, ರೈಟ್ ಸೈಡ್ ಇರೋರೆಲ್ಲ ಪೇಯ್ಡ್ ವೆಬ್ಸೈಟ್ಗಳು. ಅದ್ರ ಪೇಮೆಂಟ್ ಆಗುತ್ತೆ, ಪೇಮೆಂಟ್ ಕೊಟ್ಟರೆ ಮಾತ್ರ ಗೂಗಲ್ ಇಲ್ಲಿ ಈ ಕಡೆ ಬರುತ್ತೆ. ಆವಾಗ ಅವ್ರ ಪೇಮೆಂಟ್ಗೆ ಸಿಗ್ತಾರೋ ಈ ಕಡೆ ನೋಡ್ತಾರೋ ಅದು ನಿಮ್ಗೆ ಗೊತ್ತಿಲ್ಲ. ಆದರೆ ಒಳ್ಳೆ ವೆಬ್ಸೈಟ್ ಮಾಡಿಬಿಟ್ಟು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಮಾಡಿಬಿಟ್ರೆ ಆ ಸಂಡಿಗೆ ಮಾಡೋದಾದರೆ ಅಮೇರಿಕ ಯಾಕೆ ಲಂಡನ್ ಕೂಡ ಕಳಿಸ್ಬೋದು. ಸರ್, ಪೇಯ್ಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಅಂದರೆ ಅರ್ಥ ಆಗಲಿಲ್ಲ ನಮಗೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನು ಪ್ರಾಡಕ್ಟ್ ನೀವು ತಯಾರು ಮಾಡ್ತೀರೋ ಆಗ ಅದೇ ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ಅದನ್ನು ರಿಜಿಸ್ಟರ್ ಮಾಡಿ ಗೂಗಲ್ನಲ್ಲಿ. ಗೂಗಲ್ ರಿಜಿಸ್ಟರ್ ಮಾಡಿ. ಹೌದು, ಪೇಮೆಂಟ್ ಇದೆ. ಅಂದರೆ ಅಲ್ಲಿ ಪೇಮೆಂಟ್ ಹೆಂಗಿದೆ ಅಂದರೆ ಒನ್ ಕ್ಲಿಕ್ ಯಾರಾದರೂ ಮಾಡಿಬಿಟ್ರೆ ಯು ಹ್ಯಾವ್ ಟು ಮೇಕ್ ದ ಪೇಮೆಂಟ್. ಸೂಪರ್. ಹೌದು, ಆಗಿದ್ರೆ ಓಕೆ. ಯಾರಾದರೂ ಒಬ್ಬರು ಕ್ಲಿಕ್ ಮಾಡಿದಾಗ ಸರ್, ಕ್ಲಿಕ್ ಮಾಡಿದ್ರೆ ಯು ಹ್ಯಾವ್ ಟು ಮೇಕ್ ಎ ಪೇಮೆಂಟ್. $0.25 $0.5 ಏನೋ ಪೇಮೆಂಟ್ ಮಾಡಬೇಕು. ಸೂಪರ್ ಸರ್, ಆಗಿದ್ರೆ ನೋ ಇಶ್ಯೂಸ್. ಆವಾಗ ಅವ್ನು ನೋಡ್ಬಿಟ್ಟು ಚೆನ್ನಾಗಿ ನಿಮ್ಮ ಡಿಸ್ಕ್ರಿಪ್ಷನ್ನು, ಪ್ರೆಸೆಂಟೇಷನ್ನು ನೀಟಾಗಿ. ಈಗ ಕೆಲವರು ಹೆಣ್ಣು ನೋಡಬೇಕಂತ ಹೋದರೆ ಅರಕಲು ಬಟ್ಟೆ ಹಾಕಿದ್ರೆ ಹೆಣ್ಣು ನೋಡ್ಕೊತಾರೆ.
ಚೆಂದವಾಗಿ ಅಲ್ವಾ, ಚೆಂದಾಗಿ ಡ್ರೆಸ್ ಮಾಡಿಕೊಂಡು ಹಾಗೆ ಇದ್ಲಿಕ್ಕೆ ಕೂಡ ವೆಬ್ಸೈಟ್ನಲ್ಲಿ ಹಾಕುವಾಗ ಕ್ಲೀನಾಗಿ ಒಳ್ಳೆಯದಾಗಿ ಪ್ಯಾಕಿಂಗ್ ಹಾಕಿಸ್ಬಿಟ್ಟು ನೀವು ತೋರಿಸಿದ್ರೆ ಕ್ಲಿಕ್ ಮಾಡಿ ನೋಡ್ಬಿಟ್ರೆ ಓಹ್ ವಾವ್ ಅಂತಾರಲ್ವ. ಸೊ ಯು ಶುಡ್ ಬಿ ಎ ವಾವ್ ಫ್ಯಾಕ್ಟ್ರ್. ಎನಿಥಿಂಗ್ ಯು ಶುಡ್ ಬಿ ವಾವ್ ಫ್ಯಾಕ್ಟ್ರ್. ಆವಾಗ ಗ್ರೇಟಾಗಿ ಕ್ಲಿಕ್ ಮಾಡ್ತಾರೆ, ಇನ್ಫಾರ್ಮೇಷನ್ ಕಳಿಸ್ತಾರೆ, ನಮಗೆ ಒಂದು ಸ್ಯಾಂಪಲ್ ಕಳಿಸಿ ಅಂತ. ಚೆನ್ನಾಗಿ ಕೊರಿಯರ್ ಮಾಡಿ ಸ್ಯಾಂಪಲ್ ಕಳಿಸಿ. ಬಿಸ್ನೆಸ್ ಆಯ್ತಾ ಅಲ್ವಾ? ಎಲ್ಲಿ? ಅಮೇರಿಕಾದಲ್ಲಿ ಅಷ್ಟೊಂದು ಇಂಡಿಯನ್ಸ್ 32% ಇಂಡಿಯನ್ಸ್ ಇದ್ದಾರೆ. ಅವರಿಗೆಲ್ಲ ಸಂಡಿಗೆ ಹಪ್ಪಳ ಎಲ್ಲ ಉಪ್ಪಿನಕಾಯಿ ಬೇಕೋ? ಬೇಕು, ಆಬ್ವಿಯಸ್ಲಿ ಬೇಕು. ಬೆಲ್ಲದಿಂದ ಮಾಡಿದ ಸ್ವಲ್ಪ ಕೆಲವು ತಿಂಡಿಗಳು ಬೇಕಾ? ಬೇಕು ಬೇಕು ಬೇಕು. ದೀಸ್ ಆರ್ ಆಲ್ ಐಡಿಯಾಸ್. ಸೂಪರ್. ನೀವು ಹೋಗ್ಬಿಟ್ಟು ಬಾಸ್ಗೆ ನೀವು 16 ಗಂಟೆ 18 ಗಂಟೆಗೆ ಕೊರಳುವ ಬದಲು ಬಿಕಮ್ ಎ ಬಾಸ್ ಆಫ್ ಯುವರ್ ಓನ್. ಐ ಟಿ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ, 16 hours 18 hours ಪಾಪ ಅವ್ರ ಬಾಸಿಗೆ ಖುಷಿ ಮಾಡಬೇಕಂತ ಒದ್ದಾಡ್ತಾರಲ್ಲ, ಅದೇ ಒದ್ದಾಟ ನೀವು ನಿಮ್ಮ ಕಂಪನಿಗೆ ಮಾಡಿ ಅಲ್ವಾ? ವೆರಿ ನೈಸ್ ಸರ್, ವೆರಿ ನೈಸ್ ಸರ್. ಈಗ ನೀವೊಂದು ಕ್ವಾಲಿಟಿ ಬಗ್ಗೆ ಮಾತಾಡಿದ್ರಿ. ಈಗ ಕಂಪನಿ ನೇಮು ಕೂಡ ಮ್ಯಾಟ್ರ್ ಆಗುತ್ತಾ ಸರ್? ಈಗ ಕೆಲವ್ರು ಕ್ಯಾಚಿಯಾಗಿಟ್ಟಿರ್ತಾರೆ, ನೋಡೋ ತಕ್ಷಣ ವಾವ್ ಏನೋ ಟ್ರೈ ಮಾಡ್ಬೇಕು. ಈಗ ನಾನು ಮೊನ್ನೆ ಒಂದು ಕಾರ್ನ್ ಡಬ್ಬಿ ಅಂತ ನೋಡಿದೆ, ಎಷ್ಟು ಚಂದ ಇತ್ತು ನೇಮು. ಕಾರ್ನ್ ಡಬ್ಬಿ ಏನಿರ್ಬೋದಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಹೋದೆ. ಅಂದರೆ ಅಲ್ಲಿ ಫುಲ್ಲು ಕಾರ್ನ್ಗೆ ಸಂಬಂಧಪಟ್ಟಂತೆಯೇ ಇದನ್ನು ಮಾಡಿದ್ರು. ಸೊ ನನಗೇನು ಅನಿಸ್ತು ಅಂತ ಅಂದರೆ, ನಾನು ನೋಡಿ ಹೋಗಿದ್ದು ಅದು ಕಾರ್ನ್ ಡಬ್ಬಿ ಅನ್ನೋ ಹೆಸರು ನೋಡಿ. ಸೊ ಈಸ್ ದಟ್ ಮ್ಯಾಟರ್ಸ್ ಕಂಪನಿ ಕ್ಯಾಚಿ? ಅದಕ್ಕೆ ಆ ಕ್ಯಾಚಿ ವರ್ಡ್ಸ್ ಕಂಪನಿ ನೇಮ್ ಪರವಾಗಿಲ್ಲ, ಆ ಪ್ರಾಡಕ್ಟ್ಗೆ ನೀವು ಏನು ಹೆಸರು ಕೊಡ್ತಿರೋ ಅದು. ಹೌ ಯು ಮಾರ್ಕೆಟ್, ಸಿ ಯುವರ್ ಮಾರ್ಕೆಟಿಂಗ್ ಕೆಪಾಸಿಟಿ ಆ್ಯಂಡ್ ಮಾರ್ಕೆಟಿಬಿಲಿಟಿ ಭಾಳ ಚೆನ್ನಾಗಿರಬೇಕು ಆ ಪ್ರಾಡಕ್ಟ್ಗೆ. ನೀವು ಉಪ್ಪಿನಕಾಯಿ ಒಂದು ಒಳ್ಳೆ ಹೆಸರು ಕೊಡಿಯಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಸರು ಚೆನ್ನಾಗಿರಲ್ಲ. ಅದು ನೋಡಿದ್ರೆ ನಮಗೆ ಇದೇನೋ ಅಂತ ಅನ್ಸುತ್ತೆ ಅಲ್ವಾ ಸರ್? ಒಳ್ಳೆ ಸಿ ನೇಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರೆಸೆಂಟೇಷನ್. ನಿಮ್ಮ ವೆಬ್ಸೈಟ್ನಲ್ಲಿ ಚೆನ್ನಾಗಿ ಫೋಟೋ ತೆಗೆದುಬಿಟ್ಟು ಹಾಕಿಸ್ಬಿಟ್ರೆ ಅವ್ರು ಆ ಫೋಟೋ ನೋಡಿದ ತಕ್ಷಣ ಕ್ಲಿಕ್ ಮಾಡಿಬಿಟ್ಟು ನೋಡಿದ್ರೆ ಬಾಯಲ್ಲಿ ಈಗ ನೀರು ಬರಬೇಕು. ಕರೆಕ್ಟ್. ಇದು ಕೂಡ ಮ್ಯಾಟರ್ ಆಗುತ್ತೆ, ಖಂಡಿತ ಮ್ಯಾಟರ್ ಆಗುತ್ತೆ. ಎಪಿಸೋಡಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅದು ಬೇಸಿಕ್ ಬಿಸ್ನೆಸ್ಗೆ ಏನು ಬೇಸಿಕ್ ಲೆವೆಲಲ್ಲಿ ಬೇಕಾಗುತ್ತೆ ಆ ವಿಚಾರಗಳನ್ನು ಬಹಳಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ. ಇನ್ನಷ್ಟು ಮಾತಾಡೋದಿದೆ, ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ ನಿಮಗೆ ನನ್ನ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ನಮಸ್ಕಾರ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.